ನಮಸ್ಕಾರಗಳು. ಇಂದು ನಾವು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯ ಅರ್ಥಪೂರ್ಣವಾದ ವಾಕ್ಯ ರಚನೆಗೆ ಸಹಾಯಕವಾಗುವ ಅಂಶವನ್ನು ವಿಭಕ್ತಿ ಎನ್ನುವರು. ಕ್ರಿಯಾಪದದೊಂದಿಗೆ ನಾಮಪದದ ಸಂಬಂಧವನ್ನು ತಿಳಿಸುವ ಕರ್ತೃ, ಕರ್ಮ, ಕರಣ ಮುಂತಾದವು ಕಾರಕಾರ್ಥಗಳು. ಈ ಕಾರಕಾರ್ಥವನ್ನು ವಿಭಜಿಸಿ ಹೇಳುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಅಂದರೆ ಇಲ್ಲಿ ಕಾರಕಾರ್ಥಗಳು ಅಂತ ಹೇಳಿದೆ. ಕಾರಕಾರ್ಥಗಳು ಅಂದರೆ ಕಾರಕ ಅಂದರೆ ಕ್ರಿಯೆಗೆ ಸಹಾಯಕವಾಗುವುದನ್ನು ಕಾರಕ ಎನ್ನುವರು. ಇಲ್ಲಿ ವಾಕ್ಯಗಳನ್ನು ಗಮನಿಸೋಣ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಎನ್ನುವುದು ಇದು ಒಂದು ವಾಕ್ಯ. ಇಲ್ಲಿ ಈ ವಾಕ್ಯದಲ್ಲಿರುವ ಪದಗಳನ್ನು ಗಮನಿಸೋಣ. ಭೀಮ, ತಾನು, ಬಲಗಾಲು, ಚೆಂಡು ಎಂಬ ಪದಗಳು ನಾಮಪ್ರಕೃತಿಗಳಾಗಿವೆ. ಈ ನಾಮಪ್ರಕೃತಿಗಳನ್ನು ಮಾತ್ರ ಹೇಳಿ ಒದ್ದನು ಎಂಬ ಕ್ರಿಯಾಪದವನ್ನು ಹೇಳಿದರೆ ಅರ್ಥ ಸ್ಪಷ್ಟವಾಗುವುದಿಲ್ಲ. ಆಗ ಭೀಮನು, ತಾನು, ಬಲಗಾಲು, ಚೆಂಡು, ಒದ್ದನು ಈ ರೀತಿ ಅಪೂರ್ಣವಾದಂಥ ವಾಕ್ಯ ದೊರೆಯುತ್ತದೆ. ಹೀಗೆ ಈ ವಾಕ್ಯದ ಅರ್ಥ ಸ್ಪಷ್ಟವಾಗುವುದಿಲ್ಲ. ಈ ಎಲ್ಲ ನಾಮಪ್ರಕೃತಿಗಳಿಗೆ ಕಾರಕಾರ್ಥಗಳಿಗೆ ಅನುಗುಣವಾಗಿ ಪ್ರತ್ಯಯಗಳನ್ನು ಸೇರಿಸಿದಾಗ ವಾಕ್ಯವು ಅರ್ಥಪೂರ್ಣವಾಗುತ್ತದೆ. ಹಾಗೆ ಆ ನಾಮ ಪ್ರಕೃತಿಗಳಿಗೆ ಯಾವ್ಯಾವ ಕಾರಕಾರ್ಥಗಳನ್ನು ಸೇರಿಸಿದರೆ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ. ಭೀಮ ಎಂಬ ಪದಕ್ಕೆ ಕರ್ತೃರ್ಥದಲ್ಲಿ ಉ ಅಂದರೆ ಪ್ರಥಮ ವಿಭಕ್ತಿಯ ಉ ಎಂಬ ಪ್ರತ್ಯಯವನ್ನು ಸೇರಿಸಿದರೆ ಭೀಮನು ಆಯಿತು. ಹಾಗೆ ತಾನು ಎಂಬ ಸರ್ವನಾಮಕ್ಕೆ ಸಂಬಂಧಾರ್ಥದಲ್ಲಿ ಆ ಎನ್ನುವಂಥ ಷಷ್ಠಿ ಪ್ರತ್ಯಯವನ್ನು ಸೇರಿಸಿದರೆ ತನ್ನ ಆಯಿತು. ಹಾಗೆ ಚೆಂಡು ಎಂಬ ಪದಕ್ಕೆ ಕರ್ಮಾರ್ಥದಲ್ಲಿ ಅನ್ನು ಎಂಬ ದ್ವಿತೀಯ ಪ್ರತ್ಯಯವನ್ನು ಸೇರಿಸಿದರೆ ಚೆಂಡನ್ನು ಆಯಿತು. ಹಾಗೆ ಬಲಗಾಲು ಎಂಬ ಪದಕ್ಕೆ ಕರಣಾರ್ಥದಲ್ಲಿ ಇಂದ ಎಂಬ ಪ್ರತ್ಯಯವನ್ನು ಸೇರಿಸಿದರೆ ಬಲಗಾಲಿನಿಂದ ಆಯಿತು. ಹೀಗೆ ಭೀಮನು ಹಾಗೆ ಒದ್ದನು ಎಂಬ ಕ್ರಿಯಾಪದವನ್ನು ಸೇರಿಸಿದಾಗ ವಾಕ್ಯ ಪೂರ್ಣವಾಗುತ್ತದೆ. ಆ ವಾಕ್ಯವನ್ನು ನೋಡೋಣ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು ಎಂಬ ಅರ್ಥಪೂರ್ಣವಾದ ವಾಕ್ಯ ರಚನೆಯಾಯಿತು. ಹೀಗೆ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪಾದಾನ, ಸಂಬಂಧ ಮತ್ತು ಅಧಿಕರಣಾದಿ ಕಾರಕಾರ್ಥಗಳನ್ನು ಹೊಂದಿರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ಈ ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡದಲ್ಲಿಯೂ ಮತ್ತು ಹೊಸಗನ್ನಡದ ರೂಪದಲ್ಲಿಯೂ ಕೂಡ ಇದ್ದಾವೆ. ಅವುಗಳನ್ನು ನೋಡೋಣ. ಮೊದಲನೇದಾಗಿ ನಾವು ಕಾರಕಾರ್ಥಗಳ ಸಂಬಂಧವನ್ನು ತಿಳಿದುಕೊಳ್ಳೋಣ. ಕಾರಕಾರ್ಥಗಳು ಅಂದರೆ ಕಾರಕದ ಅರ್ಥವನ್ನು ತಿಳ್ಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳು ಪ್ರಥಮ ವಿಭಕ್ತಿಗೆ ಕಾರಕಾರ್ಥ ಕರ್ತೃರ್ಥ ಅಂತ ಕರಿತೀವಿ. ಆ ಕರ್ತೃರ್ಥದ ಅಂದರೆ ಕೆಲಸವನ್ನು ಮಾಡುವಂಥ ವ್ಯಕ್ತಿಗೆ ಕರ್ತೃರ್ಥ ಅಂತ ಕರಿತೀವಿ. ಹಾಗೆ ಎರಡನೇದು ದ್ವಿತೀಯ ಕರ್ಮಾರ್ಥ ಅಂದರೆ ಕೆಲಸಕ್ಕೆ ಒಳಪಟ್ಟಿದ್ದು ಎಂದರ್ಥ. ಹಾಗೆ ತೃತೀಯದ್ದು ಕರಣಾರ್ಥ ಅಂದರೆ ಅದು ಸಾಧನವನ್ನು ಸೂಚಿಸುವಂಥದ್ದು. ಹಾಗೆ ಚತುರ್ಥಿ ಸಂಪ್ರದಾನ ಅಂದರೆ ಕೂಡುವುದು, ಅಂದರೆ ಕೂಡುವುದಕ್ಕೆ ಸಹಾಯ ಮಾಡುವುದು. ಪಂಚಮಿ ಅಂದರೆ ಅಪಾದಾನ ಅಂದರೆ ಅಗಲುವಿಕೆ. ಹಾಗೆ ಷಷ್ಠಿ ಅಂದರೆ ಸಂಬಂಧವನ್ನು ಬೆಸೆಯುವಂಥದ್ದು. ಹಾಗೆ ಸಪ್ತಮಿ ಅನ್ನುವುದು ಅಧಿಕರಣ, ಅದರ ಕಾರಕಾರ್ಥ ಅಧಿಕರಣ, ಅದು ಆಧಾರ ಅಥವಾ ಸ್ಥಾನವನ್ನು ಸೂಚಿಸುವುದು. ಹೀಗೆ ಕಾರಕದ ಅರ್ಥ ಕಾರಕಾರ್ಥ. ಈಗ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯಗಳು ಹೇಳಿದವು. ಅವಾಗೆ ಪ್ರಥಮ ಕರ್ತೃರ್ಥದಲ್ಲಿ ಅದರ ಪ್ರತ್ಯಯ ಉ ಅಂದರೆ ಸೀತೆಯು. ದ್ವಿತೀಯ ಕರ್ಮಾರ್ಥ ಅದಕ್ಕೆ ಅದರ ಪ್ರತ್ಯಯ ಅನ್ನು ಅಂದರೆ ಸೀತೆಯನ್ನು. ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ, ಇದರ ವಿಭಕ್ತಿ ಪ್ರತ್ಯಯ ಇಂದ, ಹಾಗೆ ಸೀತೆಯಿಂದ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನ ಅದರ ಪ್ರತ್ಯಯ ಗೆ, ಹೀಗೆ ಕೆ, ಇದಕ್ಕೆ ಸೀತೆಗೆ. ಪಂಚಮಿ ವಿಭಕ್ತಿ
ಕಾರಕಾರ್ಥ ಅಪಾದಾನ, ಅದರ ಪ್ರತ್ಯಯ ದೆಸೆಯಿಂದ, ಸೀತೆಯ ದೆಸೆಯಿಂದ. ಷಷ್ಠಿ ವಿಭಕ್ತಿ, ಅದರ ಕಾರಕಾರ್ಥ ಸಂಬಂಧ, ಅದರ ಪ್ರತ್ಯಯ ಅ, ಸೀತೆಯ. ಹಾಗೆ ಸಪ್ತಮಿ ವಿಭಕ್ತಿ, ಅದರ ಕಾರಕಾರ್ಥ ಅಧಿಕರಣ, ಅದರ ಪ್ರತ್ಯಯ ಅಲ್ಲಿ, ಸೀತೆಯಲ್ಲಿ. ಈ ರೀತಿ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು. ಇವುಗಳನ್ನು ನೆನಪಿನಲ್ಲಿಟ್ಕೊಂಡು ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ ಹೀಗೆ, ಹಾಗೆ ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಎಂದು ಇದನ್ನು ನೆನಪಿಟ್ಕೊಳ್ಬೇಕು. ಅಂದರೆ ಬಾಯ್ಪಾಠ ಮಾಡಿ ಆದರೂ ಇದನ್ನು ನೆನಪಿಟ್ಕೊಳ್ಬೇಕು. ಅದೇ ರೀತಿಯಾಗಿ ಕಾರಕಾರ್ಥ ಪ್ರಥಮ ಕರ್ತೃಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ. ಹೀಗೆ ನೆನಪಿನಲ್ಲಿ ಇಟ್ಕೊಳ್ಳಬೇಕು. ಅದೇ ರೀತಿಯಾಗಿ ಹಳೆಗನ್ನಡದ ಪ್ರತ್ಯಯಗಳನ್ನು ಕೂಡ ಗಮನಿಸೋಣ. ವಿಭಕ್ತಿ, ಪ್ರಥಮ ವಿಭಕ್ತಿ ಕಾರಕಾರ್ಥ ಕರ್ತೃಾರ್ಥದಲ್ಲಿ ಪ್ರತ್ಯಯ ಮ, ಹಾಗೆ ಸೀತೆಯಂ, ಅದರ ರೂಪ ಸೀತೆಯಂ. ದ್ವಿತೀಯ ವಿಭಕ್ತಿ, ಅದರ ಕಾರಕಾರ್ಥ ಕರ್ಮಾರ್ಥ, ಅದರ ಪ್ರತ್ಯಯ ಅಂ, ಸೀತೆಯಂ. ಹಾಗೆ ತೃತೀಯ ಕಾರಕಾರ್ಥ ಕರಣಾರ್ಥ, ಅದರ ಪ್ರತ್ಯಯ ಇಂ, ಇಂದಂ, ಇಂದೆ, ಹಾಗೆ ಸೀತೆಯಿಂದ. ಚತುರ್ಥಿ ವಿಭಕ್ತಿ ಕಾರಕಾರ್ಥ ಸಂಪ್ರದಾನ, ಅದಕ್ಕೆ ಗೆ, ಕೆ, ಕೆ, ಸೀತೆಗೆ, ಸೀತೆಂಗೆ. ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಪಾದಾನ, ಅತ್ತಣಿಂ, ಅತ್ತಣಿಂದಂ, ಇವು ಪ್ರತ್ಯಯ. ಹಾಗೆ ಅದರ ರೂಪ ಸೀತೆಯ ಅತ್ತಣಿಂ, ಸೀತೆಯತ್ತಣಿಂ. ಷಷ್ಠಿ ವಿಭಕ್ತಿ ಕಾರಕಾರ್ಥ ಸಂಬಂಧ, ಅದರ ಪ್ರತ್ಯಯ ಅ, ಸೀತೆಯ. ಹಾಗೆ ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಅಧಿಕರಣ, ಅದರ ಪ್ರತ್ಯಯ ಒಳ್, ಸೀತೆಯೊಳ್. ಈ ರೀತಿಯಾಗಿ ಹಳೆಗನ್ನಡದ ಪ್ರತ್ಯಯಗಳನ್ನು ಕೂಡ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈಗ ವಿಭಕ್ತಿಯ ಪ್ರತ್ಯಯಗಳು, ಕಾರಕಾರ್ಥಗಳು, ಹಾಗೆ ಹಳೆಗನ್ನಡ ಪ್ರತ್ಯಯಗಳು, ಹೊಸಗನ್ನಡ ಪ್ರತ್ಯಯಗಳನ್ನು ತಿಳಿದುಕೊಂಡಿವಿ. ಈಗ ವಿಭಕ್ತಿಯ ಪಲ್ಲಟದ ಬಗ್ಗೆ ತಿಳಿದುಕೊಳ್ಳೋಣ. ವಿಭಕ್ತಿ ಪಲ್ಲಟ, ನಾವು ಮಾತನಾಡುವಾಗ ಪ್ರಕೃತಿಗಳಿಗೆ ಯಾವ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಬೇಕೋ ಅದನ್ನು ಬಳಸದೆ ಬೇರೆ ವಿಭಕ್ತಿ ಪ್ರತ್ಯಯವನ್ನು ಬಳಸಿ ಮಾತನಾಡುವುದುಂಟು. ಹೀಗೆ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಎನ್ನುವರು. ಈಗ ಯಾವ ರೀತಿ ವಿಭಕ್ತಿ ಪಲ್ಲಟ ಆಗುತ್ತದೆ ಎನ್ನುವುದನ್ನು ನೋಡೋಣ. ವಾಕ್ಯಗಳಲ್ಲಿ ಗುರುತಿಸೋಣ. ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ, ಅಂದರೆ ದ್ವಿತೀಯ ವಿಭಕ್ತಿ ಇರೋದನ್ನು ನಾವು ಆಡು ಮಾತಿನಲ್ಲಿ ಅದನ್ನು ಚತುರ್ಥಿ ವಿಭಕ್ತಿಗೆ ಬದಲಾಯಿಸಿ ಉಚ್ಚರಿಸುತ್ತೇವೆ. ಅವುಗಳನ್ನು ನೋಡೋಣ. ಊರನ್ನು ಸೇರಿದನು, ಇದು ದ್ವಿತೀಯ ವಿಭಕ್ತಿದಲ್ಲಿದೆ. ಇದು ಸರಿಯಾದ ವಾಕ್ಯ. ಅದನ್ನು ನಾವು ಆಡು ಮಾತಿನಲ್ಲಿ ಊರಿಗೆ ಸೇರಿದನು ಎಂದು ಚತುರ್ಥಿ ವಿಭಕ್ತಿಯಲ್ಲಿ ಹೇಳುತ್ತೇವೆ. ಹೀಗೆ ದ್ವಿತೀಯ ವಿಭಕ್ತಿ ಇರುವುದನ್ನು ನಾವು ಚತುರ್ಥಿ ವಿಭಕ್ತಿಯಲ್ಲಿ ಹೇಳುವುದಕ್ಕೆ ವಿಭಕ್ತಿ ಪಲ್ಲಟ ಎನ್ನುತ್ತೇವೆ. ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಬೆಟ್ಟವನ್ನು ಹತ್ತಿದನು, ಇದು ದ್ವಿತೀಯದಲ್ಲಿದೆ. ಹಾಗೆ ಅದನ್ನು ಮಾತನಾಡುವಾಗ ಬೆಟ್ಟಕ್ಕೆ ಹತ್ತಿದನು, ಇದು ಚತುರ್ಥಿ ವಿಭಕ್ತಿಯಲ್ಲಿ ಹೇಳುತ್ತಾರೆ. ಅದೇ ರೀತಿಯಾಗಿ ಪಂಚಮಿಯ ಬದಲಿಗೆ ತೃತೀಯ ವಿಭಕ್ತಿಯನ್ನು ಸೇರಿಸಿ ಹೇಳುವ ವಾಕ್ಯಗಳು. ಮರದ ದೆಸೆಯಿಂದ ಹಣ್ಣು ಬಿತ್ತು, ಇದು ಪಂಚಮಿ ವಿಭಕ್ತಿ. ಅಂದರೆ ಹಣ್ಣು ಬಿತ್ತು ಅಂದರೆ ಇಲ್ಲಿ ಅಪಾದಾನ, ಬೇರ್ಪಡಿಸುವಿಕೆಯಾಗುತ್ತದೆ. ಹಾಗೆ ಅದನ್ನು ನಾವು ಆಡು ಮಾತಿನಲ್ಲಿ ಹೇಳುವಾಗ ಮರದಿಂದ ಹಣ್ಣು ಬಿತ್ತು ಎನ್ನುತ್ತೇವೆ. ಆಗ ತೃತೀಯ ವಿಭಕ್ತಿ ಆಯಿತು. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವನ್ನು ನೋಡೋಣ. ಕೌರವನ ದೆಸೆಯಿಂದ ಕೇಡಾಯಿತು, ಇದು ಪಂಚಮಿಯಲ್ಲಿದೆ. ಹಾಗೆ ಕೌರವನಿಂದ ಕೇಡಾಯಿತು ಎಂದು ತೃತೀಯ ವಿಭಕ್ತಿಯಲ್ಲಿ ಮಾತನಾಡುವುದುಂಟು. ಇದೇ ವಿಭಕ್ತಿ ಪಲ್ಲಟ. ಹಾಗೆ ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ ಅಯೋಧ್ಯೆಯ ರಾಜ, ಅದು ಷಷ್ಠಿ ವಿಭಕ್ತಿಯಲ್ಲಿದೆ. ಅದನ್ನು ಆಡು ಮಾತಿನಲ್ಲಿ ಮಾತನಾಡುವಾಗ ಅಯೋಧ್ಯೆಗೆ ರಾಜ ಎಂದು ಚತುರ್ಥಿ ವಿಭಕ್ತಿಯಲ್ಲಿ ಉಚ್ಚರಿಸುವುದುಂಟು. ಹೀಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ ಪಲ್ಲಟಗಳನ್ನು ನೋಡಿದೆವು. ಹೀಗೆ
ವಿಭಕ್ತಿ ಪ್ರತ್ಯಯಗಳು, ಹೊಸಗನ್ನಡ, ಹಳೆಗನ್ನಡ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳು, ವಿಭಕ್ತಿ ಪಲ್ಲಟಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.